ಸಂಘಟನೆಗಳು, ದಲಿತ ಸಂಘರ್ಷ ಸಮಿತಿಗಳು ಎಲ್ಲವೂ ಕೂಡ ಒಟ್ಟಾಗಿ ಸೇರಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಪ್ರಮುಖವಾಗಿ ಈಗಾಗಲೇ ಕರ್ನಾಟಕದ 35 ವರ್ಷಗಳ ಒಳ ಮೀಸಲಾತಿ ಚಳವಳಿ ಏನಿದೆ, ದಲಿತ ಚಳವಳಿಯ ಮುಂದುವರಿದ ಭಾಗವಾಗಿರ್ತಕ್ಕಂಥ ದಲಿತ ಚಳವಳಿ ಅಂತ ಕರೆಯಲ್ಪಡ್ತಕ್ಕಂಥ ಒಳ ಮೀಸಲಾತಿ ಚಳವಳಿ, ಅದು 35 ವರ್ಷಗಳ ಚಳವಳಿ. ಅದರ ಪ್ರಭಾವದಿಂದಲೇ ಸರ್ಕಾರಗಳು ಬದಲಾವಣೆ ಆಗಿದವು. ಬಿಜೆಪಿ ಸರ್ಕಾರ ಬರೋದಕ್ಕೂ ಒಳ ಮೀಸಲಾತಿ ಚಳವಳಿಯ ಪ್ರಭಾವ ಕಾರಣ, ಕಾಂಗ್ರೆಸ್ ಸರ್ಕಾರ ಬರೋದಕ್ಕೂ ಕೂಡ ಒಳ ಮೀಸಲಾತಿ ಚಳವಳಿಯ ಪ್ರಭಾವ ಕಾರಣ. ಇವರು ಆಯ್ಕೆ ಆಗಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಆಯ್ಕೆ ಆದ್ಮೇಲೆ ಒಂದು ಮಾತು ಹೇಳ್ತಾರೆ. ಕಾಂಗ್ರೆಸ್ ಪಕ್ಷ 2023 ಚುನಾವಣೆಯಲ್ಲಿ ಪ್ರಬಲವಾಗಿ ಅಧಿಕಾರ ನಡೆಸೋದಕ್ಕೆ ಸಾಧ್ಯ ಆಗಿದ್ದು ಮಾದಿಗರ ವೋಟ್ ಬ್ಯಾಂಕು ಅವರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಅನ್ನೋದನ್ನ ಮರಿಬಾರದು. ಇದು ಬಹಳ ಮುಖ್ಯ. ಈ ಹೋರಾಟದಲ್ಲಿ ನಾವು ಪ್ರಮುಖವಾಗಿ ರಾಜಕೀಯವಾಗಿ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಏಕೈಕ ಸಮಾಜ ಅಂತಂದ್ರೆ ಅದು ಮಾದಿಗ ಸಮುದಾಯ. ಅದಕ್ಕೆ ನಾವು ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನ ಮತ್ತೆ 3 ಸಚಿವರ ಸ್ಥಾನಗಳನ್ನ, ಮತ್ತೆ ಪಕ್ಷದಲ್ಲಿ ಯಾರು ಕಷ್ಟಪಟ್ಟು ಹೋರಾಡಿದಾರೋ ಹಿರಿಯರಿದಾರೋ ಅವ್ರಿಗೆ ನಿಗಮ ಮಂಡಳಿಗಳಲ್ಲಿ ಸ್ಥಾನ. ಈಗಾಗಲೇ ಒಳ ಮೀಸಲಾತಿ ಹೋರಾಟಗಾರರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನೇರವಾಗಿ ಸೇರೋದ್ರ ಮೂಲಕ ಚುನಾವಣೆ ಸಂದರ್ಭದಲ್ಲಿ ಪ್ರಮುಖವಾದ ಹೋರಾಟಗಾರರು ಸೇರೋದ್ರ ಮೂಲಕ ಕೂಡ ಓಟಿನ ಬ್ಯಾಂಕ್ ಅನ್ನ ತಂದುಕೊಟ್ರು ಕಾಂಗ್ರೆಸ್ ಸರ್ಕಾರಕ್ಕೆ. ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷವನ್ನ ಕೇಳ್ತಾ ಇದೀವಿ, ನಾವು ಬೇಡುವವರಲ್ಲ, ಈ ಸರ್ಕಾರಗಳನ್ನ ಬದಲಾವಣೆ ಮಾಡುವವರು ಅನ್ನೋದನ್ನ ಜ್ಞಾಪಕದಲ್ಲಿ ಇಟ್ಕೋಬೇಕಾಗುತ್ತೆ ನೀವು. ನಾವು ನಿಮ್ಗೆ ಕೇಳ್ತಾ ಇರೋದು ಉಪಮುಖ್ಯಮಂತ್ರಿ ಸ್ಥಾನ, ಮತ್ತೆ 3 ಸಚಿವರ ಸ್ಥಾನ ಮತ್ತು ನಿಗಮ ಮಂಡಳಿಗಳ ಸ್ಥಾನಗಳನ್ನ ಕೇಳ್ತಾ ಇದೀವಿ. ಇದು ಮಾದಿಗ ಸಮುದಾಯಕ್ಕೆ ತಲುಪಿಸ್ಲಿಲ್ಲ ಅಂತಂದ್ರೆ ಇದನ್ನ ಉತ್ತರ 2028ರ ಚುನಾವಣೆಯಲ್ಲಿ ನಾವು ಕೊಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ನಮ್ಮ ಒಕ್ಕೂಟದ ಮೂಲಕ ಎಲ್ಲ ಹೋರಾಟಗಾರರು ಸೇರಿ ನಮ್ಮ ಡಾಕ್ಟರ್ ಎನ್ ಮೂರ್ತಿ ಅವರ ನೇತೃತ್ವದಲ್ಲಿ ಈ ಒಂದು ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇದೀವಿ. ಮತ್ತೆ ಅದೇ ರೀತಿ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡ್ತಾ ಇದೀವಿ.